ತ್ಯಾಗರಾಜ. ಸುಮಾರು 150 ವರ್ಷಗಳ ಹಿಂದಿನ ಮಾತು. ಈಗಿನ ತಮಿಳುನಾಡಿನಲ್ಲಿ ತಂಜಾವೂರು ಎನ್ನುವ ಪಟ್ಟಣವಿದೆಯಲ್ಲ, ಅದು ಮೊದಲಿಗೆ ಸಂಸ್ಥಾನವಾಗಿದ್ದಿತು. ಇಂಗ್ಲಿಷರ ಆಡಳಿತ ಅಲ್ಲಿ ಬರುವ ಮುಂಚೆ ಮರಾಠಿ ರಾಜರು ಆಳುತ್ತಿದ್ದರು. ಇವರಲ್ಲಿ ಒಬ್ಬ ಶರಭೋಜಿ ಮಹಾರಾಜ. ತುಂಬ ಓದಿದವನು, ವಿದ್ಯೆಯಲ್ಲಿ ಆಸಕ್ತ. ಸಾಹಿತ್ಯ, ಸಂಗೀತ, ಚಿತ್ರಕಲೆ ಎಂದರೆ ತುಂಬ ಇಷ್ಟ ಅವನಿಗೆ. ದೇಶದಲ್ಲಿ ಹೆಸರುವಾಸಿಯಾದ ವಿದ್ವಾಂಸರೆಲ್ಲ ತನ್ನ ಆಸ್ಥಾನದಲ್ಲಿರಬೇಕು ಎನ್ನುವ ಹಂಬಲ ಅವನದು. ಎಲ್ಲೆಲ್ಲೆಂದಿಲೋ ಅವರನ್ನು ಕರೆಸಿಕೊಂಡು ಅವರಿಗೆ ಬೇಕಾದಷ್ಟು ಹಣ ಕೊಟ್ಟು ಸನ್ಮಾನ ಮಾಡಿ ತನ್ನ ರಾಜ್ಯದಲ್ಲಿಯೇ ಇರಿಸಿಕೊಳ್ಳುತ್ತಿದ್ದ. ಹೀಗಿರುವಾಗ ತನ್ನ ರಾಜ್ಯದಲ್ಲೇ ತಿರುವಯ್ಯಾರು ಎಂಬ ಹಳ್ಳಿಯಲ್ಲಿ ತುಂಬ ದೊಡ್ಡ ಸಂಗೀತ ವಿದ್ವಾಂಸರಿದ್ದಾರೆಂದು ತಿಳಿದು ಬಂದಿತು. ವೀಣೆ ನುಡಿಸುವುದರಲ್ಲಿ ಗಟ್ಟಿಗರು, ಬಾಯಿ ಹಾಡಿಕೆಯಲ್ಲಿಯೂ ಅಷ್ಟೇ. ಶಾಸ್ತ್ರವೂ ಚೆನ್ನಾಗಿ ತಿಳಿದಿದೆ. ಅಷ್ಟು ಮಾತ್ರವಲ್ಲ, ತಾವೇ ಹಾಡುಗಳನ್ನು ರಚಿಸಿ ಹೇಳಿಕೊಡುತ್ತಾರೆ. ಅವರ ಹಾಡುಗಳೆಂದರೆ ಬಲು ಸೊಗಸಿನವು, ಮುತ್ತಿನಂಥ ಮಾತು, ಆಳವಾದ ಅರ್ಥ, ಮೇಲಾಗಿ ದೈವಭಕ್ತರು. ಹೀಗೆಲ್ಲ ಅವರ ವಿಚಾರವಾಗಿ ಕೇಳಿದ ದೊರೆ ಅವರನ್ನು ತನ್ನ ಬಳಿ ಕರೆಸಿಕೊಳ್ಳಲು ನಿಶ್ಚಯಿಸಿದ. ತನ್ನ ಹತ್ತಿರದ ಸಿಬ್ಬಂದಿಯಿಂದ ಬುದ್ಧಿವಂತನಾದ ಒಬ್ಬ ಅಧಿಕಾರಿಯನ್ನು ತಿರುವಯ್ಯಾರಿಗೆ ಕಳುಹಿಸಿದ ಶರಭೋಜಿ ಮಹಾರಾಜ. ಈ ಅಧಿಕಾರಿ ಅರಮನೆಯಿಂದ ಹಣ, ಜರತಾರಿ ಶಾಲು, ಫಲತಾಂಬೂಲ ಎಲ್ಲವನ್ನೂ ಚಿನ್ನದ ಹರಿವಾಣದಲ್ಲಿ ಇರಿಸಿಕೊಂಡು ಹಳ್ಳಿಗೆ ಬಂದು ಆ ಸಂಗೀತ ವಿದ್ವಾಂಸರ ಮನೆಯ ಮುಂದೆ ನಿಂತ. ಒಳಗೆ ವಿದ್ವಾಂಸರು 10 ಮಂದಿ ಶಿಷ್ಯರಿಗೆ ಪಾಠ ಹೇಳಿಕೊಡುತ್ತಿದ್ದರು. ಪಾಠ ಮುಗಿಯುವವರೆಗೂ ಕಾದಿದ್ದು ದೊರೆಯ ಅಧಿಕಾರಿ ಅನಂತರ ಒಳಗೆ ಹೋಗಿ ವಿದ್ವಾಂಸರಿಗೆ ನಮಸ್ಕಾರ ಮಾಡಿ ಅರಮನೆಯ ಉಡುಗೊರೆಗಳನ್ನು ಅವರ ಮುಂದಿಟ್ಟು, ಸ್ವಾಮಿ, ತಂಜಾವೂರು ಮಹಾರಾಜರು ತಮ್ಮನ್ನು ಆಸ್ಥಾನಕ್ಕೆ ಬರಮಾಡಿಕೊಳ್ಳಲು ಬಯಸಿದ್ದಾರೆ. ದಯಮಾಡಬೇಕು, ಪ್ರಯಾಣಕ್ಕೆ ಮೇನೆ ಸಿದ್ಧವಾಗಿದೆ ಎಂದು ಅರಿಕೆ ಮಾಡಿಕೊಂಡ. ಅದಕ್ಕೆ ವಿದ್ವಾಂಸರು, ಅಯ್ಯ, ಅರಮನೆಯ ಉಡುಗೊರೆಗಳು ನನಗೆ ಬೇಕಾಗಿಲ್ಲ. ಈ ಹಳ್ಳಿಯನ್ನು ಬಿಟ್ಟು ಬೇರೆಲ್ಲಿಗೂ ನಾನು ಬರುವವನಲ್ಲ ಎಂದು ಬಿಟ್ಟರು. ಅಧಿಕಾರಿಗೆ ಆಶ್ಚರ್ಯವಾಯಿತು. ಹೀಗೆ ಯಾರೂ ಅದುವರೆಗೆ ಹೇಳಿದುದಿಲ್ಲ. ದೊರೆಯ ಕರೆಯನ್ನು ತಳ್ಳಿ ಹಾಕಿದವರಿಲ್ಲ, ಉಡುಗೊರೆಯನ್ನು ನಿರಾಕರಿಸಿದವರಿಲ್ಲ. ಅಧಿಕಾರಿ ಮತ್ತೆ ಹೇಳಿದ, ಸ್ವಾಮಿ, ಅರಸರ ಆಶ್ರಯವಾದರೆ ಅಪಾರವಾದ ನಿಧಿ ಇದ್ದಂತೆ. ಸಂಪತ್ತು, ಸೌಕರ್ಯಗಳೆಲ್ಲವೂ ಸಿಗುತ್ತದೆ. ಇದನ್ನು ಕೇಳಿ ವಿದ್ವಾಂಸರು ನಕ್ಕು ಆಗಲೇ ಒಂದು ಹಾಡನ್ನು ರಚಿಸಿ ಹಾಡಿದರು. ನಿಧಿ ಇದ್ದರೆ ಸುಖವೇ, ರಾಮನ ಸನ್ನಿಧಿ ಸೇವೆ ಸುಖವೇ, ತಿಳಿದು ಹೇಳಿ ಎಂದು ಈ ಹಾಡಿನ ತಾತ್ಪರ್ಯ. ಅರಸರ ಆಶ್ರಯ ಬಯಸಿದರೆ ಅವರನ್ನು ಹೊಗಳಬೇಕು, ಅವರ ಸೇವೆ ಮಾಡಬೇಕು. ಈ ವಿದ್ವಾಂಸರು ಅದಕ್ಕೆ ಸಿದ್ಧವಿರಲಿಲ್ಲ. ನನ್ನ ಸೇವೆ ದೇವರಿಗೇ ಮೀಸಲು, ಮನುಷ್ಯರಿಗೆ ಅದು ದೊರೆಯದು. ನಿಮ್ಮ ದೊರೆಯಿಂದ ನನಗೆ ಆಗಬೇಕಾದುದು ಏನೂ ಇಲ್ಲ ಎಂದು ಹೇಳಿ ಅಧಿಕಾರಿಯನ್ನು ಹಿಂದಕ್ಕೆ ಕಳುಹಿಸಿಬಿಟ್ಟರು. ಹೀಗೆಯೇ ಹಲವಾರು ರಾಜ ಮಹಾರಾಜರು ಇವರನ್ನು ತಮ್ಮ ಆಸ್ಥಾನಗಳಿಗೆ ಕರೆಯಿಸಿಕೊಳ್ಳುವ ಪ್ರಯತ್ನ ಮಾಡಿದರು. ಮಾಡಿದ ಪ್ರಯತ್ನವೆಲ್ಲ ವ್ಯರ್ಥವಾಯಿತು ಅಷ್ಟೆ. ಮೈಸೂರು ಮಹಾರಾಜರು, ತಿರುವಾಂಕೂರಿನ ಸ್ವಾತಿ ತಿರುನಾಳ್ ಮಹಾರಾಜರು ಹೀಗೆ ನಿರಾಶರಾದವರಲ್ಲಿ ಸೇರಿದ್ದರು. ಆ ವಿದ್ವಾಂಸರು ಶ್ರೀಮಂತರೇನಲ್ಲ, ಬಡವರೇ. ದಿನವೂ ಮನೆ ಮನೆಗೆ ಹೋಗಿ ಉಪಾದಾನ ಬೇಡಿ ಅಕ್ಕಿಯನ್ನು ತಂದು ಮನೆಯಲ್ಲಿ ಅಡುಗೆ ಮಾಡಿ ಊಟ ಮಾಡಬೇಕು. ಇದಕ್ಕೆ ಉಂಚವೃತ್ತಿ ಎನ್ನುತ್ತಾರೆ. ಬೇರೆ ಯಾವ ವೃತ್ತಿಯಾಗಲಿ ಉತ್ಪತ್ತಿಯಾಗಲಿ ಇರಲಿಲ್ಲ. ಆದರೂ ಅವರಿವರನ್ನು ಆಶ್ರಯಿಸಿ ಅನುಸರಿಸಿ ಅನುಕೂಲ ಪಡೆಯಬೇಕೆಂಬ ಇಷ್ಟ ಅವರಿಗಿರಲಿಲ್ಲ. ಮತ್ತೊಮ್ಮೆ ತಿರುವಾಂಕೂರಿನ ದೊರೆ ಇವರನ್ನು ಕರೆಯಿಸಿಕೊಳ್ಳಬೇಕೆಂದು ಪ್ರಯತ್ನಪಟ್ಟು ಅವರು ಬಾರದಿರಲು ತಾನೇ ಅವರನ್ನು ಕಾಣಲೆಂದು ಅವರಿದ್ದ ಹಳ್ಳಿಗೇ ಹೋದ.
ಆಗ ವಿದ್ವಾಂಸರು ಎಂದಿನಂತೆ ತಂಬೂರಿ ಮೀಟುತ್ತಾ ದೇವರ ನಾಮಗಳನ್ನು ಹಾಡಿಕೊಂಡು ಉಪಾದಾನಕ್ಕೆ ಹೋಗುತ್ತಿದ್ದರು. ಅವರು ಮನೆಯ ಮುಂದೆ ನಿಂತಾಗ ಮನೆಯವರು ಹೊರಗೆ ಬಂದು ಒಂದು ಹಿಡಿ ಅಕ್ಕಿಯನ್ನು ಅವರ ಜೋಳಿಗೆಗೆ ಹಾಕುತ್ತಿದ್ದರು. ವಿದ್ವಾಂಸರು ಮುಂದಿನ ಮನೆಗೆ ಹೋಗುತ್ತಿದ್ದರು. ದೊರೆ ಇದನ್ನು ನೋಡಿದ. ಅವರ ದಿವ್ಯವಾದ ಗಾಯನವನ್ನು ಕೇಳಿದ. ಅವರಲ್ಲಿ ಶ್ರದ್ಧೆ ಮೂಡಿತು. ಅವರ ಬಡತನವನ್ನು ಹರಿಸಬೇಕೆಂದು ತುಂಬ ಬೆಲೆ ಬಾಳುವ ಚಿನ್ನದ ನಾಣ್ಯವೊಂದನ್ನು ತನ್ನ ಸೇವಕನಿಗೆ ಕೊಟ್ಟು ಅದನ್ನು ವಿದ್ವಾಂಸರ ಜೋಳಿಗೆಯೊಳಗೆ ಹಾಕುವಂತೆ ಕಳುಹಿಸಿದ. ಸೇವಕ ಹಾಗೆಯೇ ಮಾಡಿದ. ವಿದ್ವಾಂಸರು ಅದನ್ನು ನೋಡಿ ಅದೇನೆಂದು ಅವನನ್ನು ಕೇಳಿದರು. ಇದು ಮಹಾರಾಜರು ತಮಗೆ ಕೊಟ್ಟಿರುವ ಸನ್ಮಾನ ಎಂದು ಆತ ಹೇಳಲು, ವಿದ್ವಾಂಸರು, ಅಯ್ಯೋ, ಅರಸನ ಸ್ವತ್ತು ಇದರಲ್ಲಿ ಸೇರಿ ಉಪಾದಾನದ ಅಕ್ಕಿಯೆಲ್ಲವೂ ಕೆಟ್ಟಿತು, ನನಗೆ ಇದರ ಗೊಡವೇ ಬೇಡ ಎಂದು ತಮ್ಮ ಜೋಳಿಗೆಯಲ್ಲಿದ್ದ ಅಕ್ಕಿಯೆಲ್ಲವನ್ನೂ ಚಿನ್ನದ ನಾಣ್ಯದೊಂದಿಗೆ ಬೀದಿಯ ಬದಿಯಲ್ಲಿ ಸುರಿದು ಮನೆಗೆ ಹೊರಟು ಹೋದರು. ಆ ದಿನ ಅವರು ಉಪವಾಸವೇ. ದೊರೆ ಇದನ್ನು ಕೇಳಿ ತನ್ನ ತಪ್ಪಿಗೆ ಮರುಗಿ ಅವರ ಮನ್ನಣೆಯನ್ನು ಪಡೆದು ಹಿಂದಿರುಗಿದ. ಮುಂದೆ ಅವರನ್ನು ತಮ್ಮ ಆಸ್ಥಾನಗಳಿಗೆ ಕರೆಯಿಸಿಕೊಳ್ಳುವ ಸಾಹಸವನ್ನು ಯಾವ ಅರಸರೂ ಮಾಡಲಿಲ್ಲ. ಅವರಿಗೆ ಹಣವನ್ನು ಹೊರಿಸಿಕೊಡುತ್ತೇನೆಂಬ ಹೆಮ್ಮೆ ಯಾವ ಶ್ರೀಮಂತನಿಗೂ ಬರಲಿಲ್ಲ. ಕಡೆಯವರೆಗೂ ಅವರು ಬಡವರಾಗಿಯೇ ಉಳಿದರು. ಆದರೆ ನಾಡಿಗೆ ನಾಡೇ ಅವರನ್ನು ಕೊಂಡಾಡಿತು. ಅವರು ಮರೆಯಾಗಿ 100 ವರ್ಷಗಳಿಗಿಂತ ಹೆಚ್ಚಾದರೂ ನಾವು ಅವರನ್ನು ಮರೆಯಲಾರೆವು. ಅಷ್ಟೂ ಅವರ ಪ್ರತಿಭೆ, ಅವರ ಪ್ರಭಾವ. ಅವರು ಮನುಷ್ಯರೇ ಆದರೂ ನಾವೆಲ್ಲ ಅವರನ್ನು ದೇವರಂತೆ ಬಗೆದು ಆರಾಧಿಸುತ್ತೇವೆ. ಅವರು ಯಾರು ಗೊತ್ತೇ? ತ್ಯಾಗರಾಜರು ಅಥವಾ ತ್ಯಾಗರಾಜ ಸ್ವಾಮಿಗಳು. ಹಿರಿಯರೊಂದಿಗೆ ನೀವು ಯಾವಾಗಲಾದರೂ ಸಂಗೀತ ಸಭೆಗಳಿಗೆ ಹೋಗಿದ್ದೀರಲ್ಲವೇ? ಅಲ್ಲಿ ನೀವು ಕೇಳುವ ಹಾಡುಗಳಲ್ಲಿ ತ್ಯಾಗರಾಜ ಕೀರ್ತನೆಗಳೇ ಹೆಚ್ಚಲ್ಲವೇ? ಸಂಗೀತ ಶಾಲೆಗಳಲ್ಲಿ ತ್ಯಾಗರಾಜರ ಚಿತ್ರವನ್ನಿರಿಸಿ ಅದನ್ನು ಪೂಜೆ ಮಾಡುವುದನ್ನು ನೀವು ನೋಡಿರಬಹುದು. ನಗರದ ಹಲವೆಡೆ ಆಗಾಗ ತ್ಯಾಗರಾಜೋತ್ಸವಗಳೂ ನಡೆಯುತ್ತವೆ. ನೀವು ಗಮನಿಸಿದ್ದೀರಿ. ಈ ತ್ಯಾಗರಾಜರು ಯಾರು? ನಮ್ಮ ಜನ ಇವರನ್ನು ಇಷ್ಟೊಂದು ಮರ್ಯಾದೆಯಿಂದ ಏಕೆ ಕಂಡುಕೊಳ್ಳುತ್ತಾರೆ? ನಮ್ಮ ದೇಶದ ಸಂತರಲ್ಲಿ ತ್ಯಾಗರಾಜರು ಒಬ್ಬರು. ಸಂತರೆಂದರೆ ಭಕ್ತಿಯಿಂದ ಎಡೆಬಿಡದೆ ದೇವರನ್ನು ಬಯಸಿ ತಮ್ಮ ಬಾಳನ್ನೆಲ್ಲ ದೇವರಿಗೇ ಮುಡಿಪಾಗಿರಿಸಿ ಆ ಭಾವನೆಯಲ್ಲಿಯೇ ಬದುಕುವವರು. ತ್ಯಾಗರಾಜರು ಹೀಗೆ ಬದುಕಿದವರು. ಅವರ ಪ್ರಭಾವ ಇಡೀ ನಾಡಿನ ಮೇಲೆ ಬಿದ್ದಿತು. ಭಗವಂತನ ಸ್ಮರಣೆಯಲ್ಲೇ ಬದುಕಿದ ಸಂತರು ಮಾತ್ರವಲ್ಲದೆ ತ್ಯಾಗರಾಜರು ಕವಿಗಳೂ ಆಗಿದ್ದರು. ಅವರ ಕವಿತೆಗಳನ್ನು ರಾಗಗಳಲ್ಲಿ ತಾಳದೊಂದಿಗೆ ಹಾಡುವುದನ್ನು ಅವರೇ ತಮ್ಮ ಶಿಷ್ಯರಿಗೆ ಕಲಿಸಿಕೊಟ್ಟರು. ಅವರ ಶಿಷ್ಯ ಪರಂಪರೆ ನಮ್ಮ ಕಾಲದವರೆಗೂ ಉಳಿದು ಬಂದಿದೆ. ತ್ಯಾಗರಾಜರು ಇದ್ದ ಕಾಲ ತುಂಬ ಹಿಂದೇನಲ್ಲ. ಅವರು ತೀರಿಕೊಂಡು ಈಗ್ಗೆ 125 ವರ್ಷಗಳಾದುವಷ್ಟೆ. ಆದರೆ ಎಷ್ಟೋ ಸಾವಿರಾರು ವರ್ಷಗಳ ಹಿಂದಿದ್ದ ಋಷಿಗಳಂತೆ ಅವರ ವಿಚಾರವಾಗಿ ನಮ್ಮ ಕಲ್ಪನೆ ಇದೆ. ದೇವಲೋಕದ ಋಷಿ ನಾರದರ ಹೆಸರು ಕೇಳಿದ್ದೀರಷ್ಟೆ. ತ್ಯಾಗರಾಜರು ನಾರದರ ಅವತಾರವೆಂದೇ ಅವರ ಶಿಷ್ಯ ಪರಂಪರೆಯ ನಂಬಿಕೆ. ರಾಮಾಯಣವನ್ನು ರಚಿಸಿದ ವಾಲ್ಮೀಕಿ ಋಷಿಗಳೇ ತ್ಯಾಗರಾಜರಾಗಿ ಅವತರಿಸಿದರೆಂದೂ ಹೇಳುತ್ತಾರೆ. ಜನ ಹೀಗೆ ನಂಬಬೇಕಾದರೆ ತ್ಯಾಗರಾಜರು ಎಷ್ಟು ದೊಡ್ಡ ಮನುಷ್ಯರಾಗಿರಬೇಕು, ಎಂಥ ಮಹಾತ್ಮರಾಗಿರಬೇಕು ಊಹಿಸಿಕೊಳ್ಳಿ. ನಮ್ಮ ಕಡೆ ಬಳಕೆಯಲ್ಲಿರುವ ಸಂಗೀತಕ್ಕೆ ಕರ್ನಾಟಕ ಸಂಗೀತ ಅಥವಾ ದಕ್ಷಿಣಾದಿ ಸಂಗೀತ ಎಂದು ಹೆಸರು. ಇದು ತುಂಬ ಹಳೆಯ ಪದ್ಧತಿಯ ಸಂಗೀತ. ಈ ಸಂಗೀತವನ್ನು ಜನರಿಗೆ ಹಿಡಿಸುವಂತೆ ಮಾಡಿದವರು ಪುರಂದರದಾಸರು. ತ್ಯಾಗರಾಜರಿಗೆ ಸುಮಾರು 200 ವರ್ಷ ಹಿಂದೆ ಇದ್ದವರು.
ಅವರ ಹೆಸರನ್ನು ನೀವು ಕೇಳಿಯೇ ಇರುತ್ತೀರಿ. ಅವರು ರಚಿಸಿರುವ ಲಕ್ಷಗಟ್ಟಲೆ ಹಾಡುಗಳಲ್ಲಿ ಸಾವಿರಾರು ಇಂದಿಗೂ ಬಳಕೆಯಲ್ಲಿವೆ. ಈಗಲೂ ಸಂಗೀತ ಕಲಿಯುವವರು ಲಂಬೋದರ ಲಕುಮಿಕರ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಮೊದಲಾದ ಗೀತೆಗಳಿಂದ ಆರಂಭಿಸುತ್ತಾರಲ್ಲವೇ. ಇವನ್ನೆಲ್ಲ ಪುರಂದರದಾಸರೇ ರಚಿಸಿದ್ದು. ನಮ್ಮ ಸಂಗೀತಕ್ಕೆ ಅವರನ್ನು ಪಿತಾಮಹ ಎಂದರೆ ತಾತ ಎಂದು ಕರೆಯುತ್ತೇವೆ. ಅವರ ನಂತರ ಸಂಗೀತದಲ್ಲಿ ಅಷ್ಟು ಹೆಸರುವಾಸಿಯಾದವರು ತ್ಯಾಗರಾಜರು. ಅವರೂ ಪುರಂದರದಾಸರ ಪರಂಪರೆಗೆ ಸೇರಿದವರು. ಪುರಂದರದಾಸರು ತಮ್ಮ ಹಾಡುಗಳನ್ನೆಲ್ಲ ಕನ್ನಡದಲ್ಲಿ ಮಾಡಿದ್ದಾರೆ. ತ್ಯಾಗರಾಜರ ಹಾಡುಗಳು ಬಹುಮಟ್ಟಿಗೆ ತೆಲುಗು ಭಾಷೆಯಲ್ಲಿವೆ, ಕೆಲವು ಸಂಸ್ಕೃತದಲ್ಲಿವೆ. ತ್ಯಾಗರಾಜರಿದ್ದ ಕಾಲದಲ್ಲಿಯೇ ಅದೇ ಪ್ರಾಂತ್ಯದಲ್ಲಿ ಇನ್ನಿಬ್ಬರಿದ್ದರು. ತ್ಯಾಗರಾಜರಂತೆ ಇವರೂ ಸಂತರು, ಕವಿಗಳು, ಸಂಗೀತ ಪದ್ಧತಿಯನ್ನು ಬೆಳೆಸಿದವರು, ನೂರಾರು ಕೀರ್ತನೆಗಳನ್ನು ರಚಿಸಿದವರು. ಒಬ್ಬರು ಶ್ಯಾಮಶಾಸ್ತ್ರಿಗಳು, ಇನ್ನೊಬ್ಬರು ಮುತ್ತುಸ್ವಾಮಿ ದೀಕ್ಷಿತರು. ನಮ್ಮ ಸಂಗೀತಕ್ಕೆ ಈ ಮೂವರು ಮೂರು ಕಣ್ಣುಗಳ ಹಾಗೆ, ಮೂವರು ದೇವತೆಗಳ ಹಾಗೆ. ಅದಕ್ಕಾಗಿಯೇ ಇವರನ್ನು ಕರ್ನಾಟಕ ಸಂಗೀತದ ತ್ರಿಮೂರ್ತಿಗಳು ಎಂದು ಕರೆಯುತ್ತಾರೆ.